ಮಾಮೂಲಿಯಾಗಿ ಬೆಳಗಿನ ತಿಂಡಿ ಇಡ್ಲಿ ರೆಡಿ ಆಯಿತು. ಅದು ಸಿರಿಧಾನ್ಯದ್ದು. ಅದನ್ನು ತಣಿಲಿಕ್ಕಿಟ್ಟೆ. ನಮಗೆ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಬಂತು, ಮತ್ತು ಸಂಜೆ ಒಂದು 5 ಉಳೀತು. ಅದಕ್ಕೆ ನಾನು ಮತ್ತೆ ಮಧ್ಯಾಹ್ನ ಕುಚ್ಚಲನ್ನ ಮಾಡಿದೆ. ಆಮೇಲೆ ಸಂಜೆ ಹೊತ್ತಿಗೆ ಕುಚ್ಚಲನ್ನ ಊಟ ಮಾಡಿದ್ದು. ಮಧ್ಯಾಹ್ನ ಇಡ್ಲಿ ತಿಂದಿದ್ದೆವು ನಾವು, ನಾನು ಮತ್ತು ಶ್ರೀ ಮತ್ತು ಮಗು ಎಲ್ಲ. ಧೃತಿಗೆ ಸಂಜೆ ಇಡ್ಲಿ ತಿಂದಲು, ನಾವು ಕುಚ್ಚಲನ್ನು ಊಟ ಮಾಡಿದೆವು. ಅವಳಿಗೆ ಕುಚ್ಚಲನ್ನ ಆಗೋದಿಲ್ಲ, ಬೆಳ್ತಿಗೆನೇ ಆಗಬೇಕು ಹಾಗೆ. ಆಮೇಲೆ ರಾತ್ರಿ ನಾವು ಔಟ್ಸೈಡ್ ಡಿನ್ನರ್ ಮಾಡಿದ್ದೆವು. ಹಾಗಾಗಿ ಸ್ವಲ್ಪ ಅನ್ನ ಉಳಿದಿದ್ದು, ನಾಳೆಗೆ ನನಗೆ ಆಗ್ತದೆ. ಅವರಿಗೆ ಇಬ್ಬರಿಗೆ ನಾಳೆ ಬೆಳ್ತಿಗೆ ಅನ್ನ ಮಾಡಬೇಕು ಬೆಳಿಗ್ಗೆ. ಅಂದರೆ ಬಸಳೆ ಪದಾರ್ಥ ಉಂಟು ಹಾಗೆ. ಬೆಳಿಗ್ಗೆ ಇಡ್ಲಿಗೆ ಚಟ್ನಿ ಮಾಡಿದ್ದೆ, ಮಧ್ಯಾಹ್ನ ಹೊತ್ತಿಗೆ ಬಸಳೆ ಪದಾರ್ಥ ಮಾಡಿದ್ದಲ್ವಾ ಹಾಗೆ. ಚಾಗೆ ಬಂದ್ರದಿ ಅಮ್ಮ ಮಂಪುಗನ ತಾತ ತಾತ. Hi, hello everyone. Welcome back to my YouTube channel. ಇವತ್ತು ನಾವು ಫಿಲ್ಮಿಗೆ ಹೊರಟದ್ದು, ಅದು ಹೆಸರು ಮರ್ತೋಯ್ತು ನನಗೆ. 7:30 ಫಿಲ್ಮು, ನೋಡಬೇಕು, ಬೇಗ ರೀಚ್ ಆಗಬೇಕು ಅಂತ ಹಾಗೆ. ಮತ್ತು ಇವತ್ತಿನ ವಿಶೇಷ ಏನಂದರೆ, ಅಡುಗೆ ಕೋಣೆ ಬಿಫೋರ್ ಹೇಗೆ ಆಫ್ಟರ್ ಹೇಗೆ ಅಂತ ತೋರಿಸೋದಕ್ಕಿಂತ ಫುಲ್ ಒಮ್ಮೆ ಕ್ಲೀನ್ ಮಾಡಿಬಿಟ್ಟೆ. ಇಲ್ಲ ಅಂದರೆ ನನ್ನ ಅಮ್ಮ ವರ್ಕೋಹಾಲಿಕ್, ಅವರು ಕೆಲಸ ಮಾಡ್ತಾನೆ ಇರ್ತಾರೆ ಇಡೀ ದಿವಸ. ನಾನು ಹಾಗಲ್ಲ, ನಾನು ಸ್ವಲ್ಪ ಸೋಂಬೇರಿ, ಹಾಗೆ ಕ್ಲೀನಾಗಿ ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದರೆ ಕ್ಲೀನಾಗಿ ಇಟ್ಕೊಳ್ಳಿಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಲ್ವಾ? ಅದಕ್ಕೆ ನಾನೆಲ್ಲ ಕೆಲಸ ಮಾಡಿದ್ದೆ, ತುಂಬ ಖುಷಿಯಾಯಿತು. ಫುಲ್ ಕ್ಲೀನಾಗಿದೆ ಅಡುಗೆ ಕೋಣೆ. ನನ್ನ ವಾಯ್ಸ್ ನನಗೆ ಕೇಳ್ತದೆ ವಾಪಸ್, ಏಕೋ ಅಷ್ಟು ಚೆನ್ನಾಗಿ ಮಾಡಿದ್ದೇನೆ, ತೋರಿಸ್ತಾ ಹೋಗ್ತೇನೆ ನೋಡಿ. ಇದರಲ್ಲಿ ಇದು ಸೋನಾ ಮಸೂರಿ ಅಕ್ಕಿ, ಮತ್ತು ಕೆಳಗೆ ಇದರಲ್ಲಿ ರಾಗಿ ಇದೆ, ಫ್ರೂಟ್ಸ್ ಇದೆ, ಫ್ರೂಟ್ ಸಲಾಡ್ ಮಾಡಬೇಕು, ಟೊಮೆಟೊ, ಆಮೇಲೆ ಬಟಾಟೆ, ಆಮೇಲೆ ಇದನ್ನು ತೊಳೆದಿಟ್ಟೆ, ಕುಂಬಳಕಾಯಿ ಅದರ ಹಾಗೆ ಬೂದಿ ಸ್ವಲ್ಪ ಹೋಗಿದೆ, ನಾನು ಚಂದ ತೊಳೆದದ್ದು. ಒಂದು ಬದನೆ ಉಂಟು, ಮತ್ತು ಸ್ವಲ್ಪ ಹಸಿಮೆಣಸು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಂದು ಲಿಂಬೆ, ಮತ್ತು ಕುಚ್ಚಲಕ್ಕಿ, ಮತ್ತು ಇವತ್ತು ಮಾಡಿದ್ದು ನೋಡಿ, ಇವತ್ತು ಮಧ್ಯಾಹ್ನ ಮಾಡಿದ್ದೆ ಬಸಳೆ ಸಾಂಬಾರ್. ಮಾಮೂಲಿ ಸಾಂಬಾರ್ನ ಇದಕ್ಕೆ ಮಸಾಲೆಗೆನೆ ಸಾಸಿವೆ ಒಂದು ಎಕ್ಸ್ಟ್ರಾ ಹಾಕಬೇಕಷ್ಟೆ. ಇಡ್ಲಿ ಇತ್ತು, ಇಡ್ಲಿ ಎಲ್ಲ ಖಾಲಿ ಆಯಿತು. ಕುಚ್ಚಲನ್ನ ಸ್ವಲ್ಪ ಇದೆ, ಒಂದು ಊಟ ಎಲ್ಲ ಆಯಿತು ಸಂಜೆನೆ. ಇನ್ನು ನೋಡ್ಬೇಕು, ಅಲ್ಲಿ ಫಿಲ್ಮ್ ಟಾಕೀಸಲ್ಲಿ ಏನಾದರೂ ತಿನ್ಬೇಕು. ನೋಡಿ ಕ್ಲೀನಾಗಿದೆಲ್ಲ. ನೋಡಿ ಸಾಮಾನು ಡಬ್ಬಿ, ಅಂದರೆ ಜೀನಸ್ಸಿನ ಡಬ್ಬಿ ಚೆನ್ನಾಗಿ ಮಾಡಿಟ್ಟೆ. ಇಲ್ಲಿ ಸಹ ಹಾಗೆ, ಇಲ್ಲಿ ಕವರ್ನಲ್ಲಿ ಸ್ವಲ್ಪ ಐಟಮ್ ಉಂಟು. ಆಯಿತು, ಅಡುಗೆ ಕೋಣೆ ಕ್ಲೀನ್ ಆಯಿತು. ಮಾಡಲಿಕ್ಕೆ ಎಷ್ಟು ಕೆಲಸ ಇತ್ತು ಗೊತ್ತಾ. ಮಿಕ್ಸಿ ನೋಡಿ, ಮಿಕ್ಸಿ ಕೂಡ ಕ್ಲೀನ್ ಮಾಡಿದೆ, ಚೆನ್ನಾಗಾಯಿತು, ಎಲ್ಲ ಚೆನ್ನಾಗಾಯಿತು. ಇವನು ನೋಡಿ ಹಾಕಿದ ಅಂಗಿ ಅಂತ ತೆಗ್ದಿದ್ದಾನೆ, ಹಾಕಿದ ಅಂಗಿ ಅಂತ ತೆಗೆಯುವುದು ಹಾಕುದು ಇದೇ ಕೆಲಸ. ಅದು ಪ್ಯಾಂಪರ್ಸ್ ಅಂತ ತೆಗೆಯುವುದಿಲ್ಲ ಆಯ್ತಾ, ಮತ್ತೆ ಏನು ತೆಗಿತಾನೆ ನೋಡಿ. ನಮ್ಮ ಕೃಷ್ಣ ಬ್ಲ್ಯಾಕ್ ಆ್ಯಂಡ್ ರೆಡ್, ಸೂಪರ್ ಅಲ್ಲ? ನಕ್ಕದುಂಟು ಉಂಟು. ಹಾಯ್ ಕಣೆ. ಹೌ ಆರ್ ಯು ಕಣೆ? ಹೌ ಆರ್ ಯು? ಸರಿ, ನಾವು ಇನ್ನು ಹೊರಡ್ತೇವೆ ಫಿಲ್ಮಿಗೆ. ಬಾ, ಇಲ್ಲಿಗೆ ಬಾರ ನೀನು. ಇಲ್ಲಿ ಕಾಣ್ತಿದ್ದಾನಲ್ಲ ನೋಡಿ ನಮ್ಮ ಕೃಷ್ಣ. ಕೃಷ್ಣ ಹಾಯ್. ಓ, ಕರೆಂಟ್ ಹೋಗಿ ಬಂತು. ಆಯ್ತಾ?
ಚೆನ್ನಾಗಿ ಡ್ರೆಸ್ ಮಾಡು ಅಂತ ಹೇಳಿದ್ರೆ ಮಾಡುದೇ ಇಲ್ಲ. ಈಗಿನ ಸ್ಟೈಲ್ ಇದು ಅದು ಕೂಡ ಇಲ್ಲಿ ಬಾ ಇದಾ ಇಷ್ಟೇನಾ ಇದು ಮನೆ ಹಾಕುದು ನೀವೇ ಹೇಳಿದ್ರಿ ಇದನ್ನ ತಗೊಳ್ಳುವಾಗ. ಹೌದು ತಗೊಳ್ಳುವಾಗ ಹೇಳಿದೆ ಕೂದ್ಲೆ ಅಂತ ಹೀಗೆ ಅದು ಸರಿ ಮಾಡುವ. ನಾವು ಒಂದು 7:30 ಫಿಲ್ಮಿಗೆ ಹೋಗಬೇಕು ಅಂತ ಅಂದ್ಕೊಂಡದ್ದು, ಮತ್ತು 8:45 ಹೋದದ್ದು. ಅಂದರೆ ನಾವು ಮನೆಯಿಂದ ಹೊರಡುವಾಗ ಸ್ವಲ್ಪ ಲೇಟ್ ಆಗಿದೆ. ಹಾಗೆ ಹೋಟ್ಲಿಗೆ ಹೋಗುವಾಗ ಸರಿಯಾಯಿತು 8:45 ಹೋಟ್ಲು ಬಿಟ್ಟಿದ್ದೇವೆ. ಅಲ್ಲ 8:35 ಏನೋ ಹೋಟ್ಲು ಬಿಟ್ಟಿದ್ದೇವೆ. 8:45 ಆಗುವಾಗ ಫಿಲ್ಮಿಗೆ ಸರಿಯಾಯಿತು ಟೈಮಿಂಗ್ಸ್ ಎಲ್ಲ. ಹೋಟ್ಲಲ್ಲಿ ತುಂಬ ತಿಂದು ನಾನು ಲೈಟಾಗಿ ತಿಂದೆ. ಐಟಮ್ ತುಂಬ ಆರ್ಡ್ರ್ ಮಾಡಿದ್ದೆವು, ಹಾಗಾಗಿ ಅಲ್ಲಿ ಟಾಕೀಸ್ನಲ್ಲಿ ಏನೂ ತಿನ್ನಲಿಲ್ಲ. ಫಸ್ಟಿಗೆ ಮಸಾಲೆ ಪುರಿ ಆರ್ಡ್ರ್ ಮಾಡಿದ್ದು, ಅದನ್ನು ನಾನು ಸ್ವಲ್ಪ ತಿಂದೆ ಅಷ್ಟೇ. ನನಗೇನೋ ಮನೆಯದ್ದೇ ಹಿಡಿಸ್ತದೆ, ಈಗ ಹೋಟೆಲ್ದು ಇಷ್ಟನೇ ಆಗೋದಿಲ್ಲ. ರೋಟಿ ಅಂದರೆ ಧೃತಿಗೆ ಇಷ್ಟ, ಹಾಗೆ ಆರ್ಡ್ರ್ ಮಾಡಿದ್ದು. ರೋಟಿ ಶ್ರೀ ಮತ್ತು ಧೃತಿ ತಿಂದರು. ಕೃಷ್ಣ ದೋಸೆ ತಿಂದ, ಸಾದಾ ದೋಸೆ. ನಾನು ಒಂದು ಇದು ಏನಪ್ಪ ಸ್ವಲ್ಪ ಸಾದಾ ದೋಸೆ ತಿಂದೆ. ಅವನು ಮತ್ತು ನಾನು ಸಾದಾ ದೋಸೆ ತಿಂದೆವು. ಮತ್ತೆಂತ ನೂಡಲ್ಸ್ ಆರ್ಡ್ರ್ ಮಾಡಿದ್ದೆ. ನನಗೇನೋ ಯಾವುದು ಹಿಡಿಸಲಿಲ್ಲ. ಈಗೀಗ ಮನೆ ಊಟನೇ ಇಷ್ಟ ಆಗ್ತದೆ, ಮನೆಯ ತಿಂಡಿ ಇಷ್ಟ ಆಗ್ತದೆ. ಧೃತಿಗೆ ಅದರಲ್ಲಿ ರೋಟಿ ಅಂದರೆ ತುಂಬ ಇಷ್ಟ. ಫಸ್ಟಿಗೆ ಪನ್ನೀರ್ ಇದು ಆರ್ಡ್ರ್ ಮಾಡಿದ್ದು ಖಾಲಿ ಆಯಿತು. ಹಾಗೆ ದಾಲ್ ಫ್ರೈ ಆರ್ಡ್ರ್ ಮಾಡಿದ್ದು. ಮತ್ತೊಂದು ಟೀ ಹೇಳಿದ್ದೆ ನಾನು, ಟೀ ಕುಡ್ದದ್ದು. ಮತ್ತು ಧೃತಿ ಸ್ವಲ್ಪ ಇದು ಎಂಥ ಲೆಮನ್ ಸೋಡಾ ಕುಡ್ದು ಅಷ್ಟೇ. ಜ್ಯೂಸು ಮಿಲ್ಕ್ ಶೇಕ್ ಏನು ತಗೊಳ್ಳಿಲ್ಲ. ಮುಂಚೆ ಪುತ್ತೂರಲ್ಲಿ ಮಯೂರ ಟಾಕೀಸ್, ಅರುಣ ಟಾಕೀಸ್ ಇತ್ತು, ಅದೀಗ ಕ್ಲೋಸ್ ಆಗಿದೆ. ಈಗ GL ಮಾಲ್ ಅದರಲ್ಲೇ ಇರೋದು ಟಾಕೀಸ್. 3 ಇದೆ, 1 2 3 ಟಾಕೀಸ್ ಇದೆ. ನಾವು ಇವತ್ತು ಕಟ್ಟೆಮಾರ್ ಫಿಲ್ಮ್ ನೋಡಲಿಕ್ಕೆ ಹೋದ್ದು. ಚೆನ್ನಾಗಿತ್ತು ಆಯಿತಾ. ಅದು ಮಂತ್ರ ದೈವದ ಬಗ್ಗೆ, ದೈವವನ್ನೇನು ತೋರಿಸಲಿಲ್ಲ, ಅದರ ಮೇಲಿರುವ ನಂಬಿಕೆಯ ಬಗ್ಗೆ ತೋರಿಸ್ತಾ ಹೋದರು. ತುಂಬ ಚೆನ್ನಾಗಿತ್ತು. ನನಗೆ ಧೃತಿಗೆ ತುಂಬ ಇಷ್ಟ ಆಯಿತು ಫಿಲ್ಮು. ಕಾರ್ ಪಾರ್ಕಿಂಗ್ ಆಗಿ ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೇವೆ ನೋಡಿ, ಅದು ಎಂಟ್ರೆನ್ಸ್. GL ಮಾಲ್ ಎಂಟ್ರೆನ್ಸಿಗೆ ಹೋಗ್ತಾ ಇದ್ದಾರೆ ಮಕ್ಕಳಿಬ್ಬರು. ಹಿಂದೆ ನಾನಿದ್ದೇನೆ. ಶ್ರೀ ಬರಬೇಕು. ಮೇಲಕ್ತಿದ್ದೇವೆ. ಅಂತೂ 12 ಗಂಟೆ ಆಗಿದೆ ಮನೆಗೆ ಬಂದಾಗ. ಮನೆಗೆ ಬಂದು ಒಂದು ಬಸಳೆ ಸಾಂಬಾರು ಬಿಸಿ ಮಾಡಿ ಮಲಗಿದ್ದು. ಓಕೆ, ಬಾಯ್, ಗುಡ್ ನೈಟ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಲಾಟ್ಸ್ ಆಫ್ ಲವ್, ಬಾಯ್.